ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಸ್ಕ್ಯಾಲಪ್ ಡಿಸೈನ್ ನೋಡಿ, ಈ ಥರ ಸ್ಕ್ಯಾಲಪ್ ಡಿಸೈನು ರೆಡಿ ಇಟ್ಕೊಂಡಿದ್ದೀನಿ. ಇನ್ಔಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಎಮ್ಮಿಂಗ್ ಇಲ್ಲ. ಇದು ಬ್ಯಾಕ್ ನೆಕ್ ಈ ರೀತಿಯಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಬಂದು ಸ್ಲೀವ್ಗೆ ಇದು ವೈಟ್ ಬಾರ್ಡರ್ ಇದೆ. ಇದು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿಗೆ ಈ ಥರ ಥರ್ಮಾಕೋಲ್ಸ್ ಇದೆಯಲ್ಲ, ಇದನ್ನು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಒಂದು ಫಿನಿಶಿಂಗ್ನ ಕೊಡಬೇಕು. ಈಗ ನಾವು ಬಾಲ್ಸ್ನ ಹೇಗೆ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ನೋಡಿ, ಇದು ಸ್ಯಾರಿ ಬಂದು ಆಪೋಸಿಟ್ ಇದು ಸ್ಯಾರಿ ಬ್ಲೌಸ್ಗೆ ಮ್ಯಾಚ್ ಆಗೋದು, ಅದು ರನ್ನಿಂಗ್ ಇದ್ರದ್ದು ಬ್ಲೌಸು. ಹಾಗಾಗಿ ಕಾಂಬಿನೇಷನ್ ಇರಲಿ ಅಂತ ಈ ಕಲರ್ದು ಬಾಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಥರ್ಮಾಕೋಲ್ಸ್ ಬಾಲ್ಸಲ್ಲಾದರೂ ಮಾಡ್ಕೋಬೋದು ಅಥವಾ ಮಣಿಯಿಂದನಾದರೂ ಮಾಡ್ಕೋಬೋದು. ಒಂದೊಂದು ಸರಿ ಮಣಿಯಿಂದ ಮಾಡಿಕೊಂಡ್ರೆ ಏನಾಗುತ್ತೆ, ನೀಡಲ್ಗೆ ಟಚ್ ಆಗಿ ಕಟ್ಟಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಣಿಯಲ್ಲಿ ಯಾವ ರೀತಿಯಾಗಿ ಮಾಡಿಕೊಂಡು ನಿಧಾನಕ್ಕೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಈ ಸ್ಕ್ಯಾಲಪ್ ಡಿಸೈನ್ಗೆ ಈ ಥರ ಥರ್ಮಾಕೋಲ್ಸ್ ಬಾಲ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ ಮತ್ತು ನೀಟಾಗಿ ಫಿನಿಶಿಂಗ್ ಬರಲ್ಲ. ಇದು ನೀಟಾಗಿ ಸ್ಟಿಪ್ಪಾಗಿ ಕುತ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನೀವು ಈ ರೀತಿಯಾಗಿ ಕಟ್ಟಿ ಮಾಡ್ಕೋಬೇಕು. ನೆಕ್ಸ್ಟು ಇದೇ ರೀತಿಯಾಗಿ ನಮಗೆ ಎಷ್ಟು ಬಾಲ್ಸ್ ಬೇಕಾಗುತ್ತೆ ಅಂತ ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಕೈನ ಈ ರೀತಿಯಾಗಿ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಥ್ರೆಡ್ಸಲ್ಲಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು 4 ಸರಿ ಈ ಥರ ಮಾಡಿಕೊಂಡು 1-2 ಸರಿ ಈ ಥರ ಲಾಕ್ ಮಾಡ್ಕೊಳ್ಳಿ, ಅಥವಾ 3 ಸರಿ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುವಷ್ಟು. ಇದು ತುಂಬ ಥ್ರೆಡು ರೌಂಡ್ ಸುತ್ತಿದ್ರೂ ಕೂಡ ಇಲ್ಲಿ ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಒಂದು ಮೀಡಿಯಮಾಗಿ ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ಎಷ್ಟು ಶೇಪಲ್ಲಿ ನಮಗೆ ಬಾಲ್ಸ್ ಬೇಕಾಗುತ್ತೆ ಅಂತ ನಾವು ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಥರ್ಮಾಕೋಲ್ಸ್ ಬಾಲ್ಸ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ದು ಕಟ್ ವರ್ಕ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಇದು ವಿಡಿಯೋ ಹಾಕಿರೋದ್ರಿಂದ ಇದನ್ನು ನಾನು ತೋರಿಸ್ಲಿಲ್ಲ. ಇದು ಎಕ್ಸ್ಟ್ರಾ ಇನ್ನು ನಾನು ಟ್ರಿಮ್ ಮಾಡ್ಕೊಂಡಿಲ್ಲ, ಆಮೇಲೆ ಮಾಡ್ಕೊಳ್ತೀನಿ. ನೋಡಿ, ಇದು ಈ ರೀತಿ ಇಟ್ಕೊಂಡು ಫಸ್ಟಿಗೆ ಈ ಥರ ಥರ್ಮಾಕೋಲ್ಸ್ ಬರುತ್ತಿತ್ತಲ್ಲ, ಅದನ್ನು ಇಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಇಲ್ಲಿ ಸ್ಟಿಚಿಂಗ್ ಹಾಕೋದ್ರಿಂದ ಒಂದು ಬಿಟ್ಟು ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಲೈಟ್ನ ಹಾಕ್ಕೊಂಡಿದ್ದೀನಿ ನಾನು. ಹೀಗೆ ಬನ್ನಿ, ಸ್ಟಿಚಿಂಗ್ ಈಗ ಆಲ್ರೆಡಿ ಹಾಕಿರೋದ್ರಿಂದ ಸ್ಟಿಚಿಂಗ್ ಮೇಲೇ ಇನ್ನೂ ಒಂದು ಫಿನಿಶಿಂಗ್ ಬರುತ್ತೆ. ಇವಾಗ ಮೊದಲೇ ನೀವು ರೆಡಿ ಮಾಡ್ಕೊಂಡಿದ್ದು ಮಾಡ್ತೀವಿ ಅಂತ ಅಂದರೂ ಕೂಡ ನೀವು ಮಾಡ್ಬೋದು. ಅವಾಗ ಅಷ್ಟು ಬೇಗ ನೀಟಾಗಿ ಇಲ್ಲಿ ಥರ್ಮಾಕೋಲ್ಸ್ನ ಬಾಲ್ನ ಇಟ್ಟು ಸ್ಟಿಚ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಸ್ಟಿಚ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಈ ಎಡ್ಜ್ ಇರುತ್ತಲ್ಲ, ಇಲ್ಲಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದು ರಫಿಂಗ್ ಥರ ಒಂದು ಅಲ್ಲೇ ಪಾಯಿಂಟು ಚಿಕ್ಕದಾಗಿ 2 ಸ್ಟಿಚ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಹೋಗಬೇಕು. ಸ್ವಲ್ಪ ನೀಡಲ್ ಹಿಂದೆ ಇರೋವಾಗಲೇ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಸಪೋಸ್ ಇದು ನಿಮಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಫ್ ಟೆನ್ಷನ್ ಇರುತ್ತೆ, ಆಫ್ ಟೆನ್ಷನ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಅದನ್ನು ತೋರಿಸ್ತೀನಿ. ಇದನ್ನು ಬಿಟ್ಟು ಇನ್ನೊಂದು ಸ್ಲೀವಲ್ಲಿ ನಾನು ನಿಮಗೆ ಹಾಫ್ ಟೆನ್ಷನ್ ಹಾಕೊಂಡು ತೋರಿಸ್ತೀನಿ. ಅದನ್ನು ನಿಮಗೆ ನೀಟಾಗಿ ಕುತ್ಕೊಳ್ಳೋದು, ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ. ಇದರಲ್ಲೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆದರೆ ಸ್ಟಿಚಿಂಗ್ ನೀಟಾಗಿ ಕಾಣಬೇಕು ಅಂದರೆ ಈ ಥರ ಹಾಫ್ ಟೆನ್ಷನ್ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಇಲ್ಲಿ ಸ್ಟಿಚಿಂಗ್ನ ಹಾಕ್ಕೊಂಡಿರೋದ್ರಿಂದ
ಯಾವುದೇ ರೀತಿಯಾದಂಥ ಫಿನಿಶಿಂಗ್ ಏನು ಹಾಳಾಗಲ್ಲ. ಹಾಗಾಗಿ ಈಗ ನೀವು ಆಫ್ ಟೆನ್ಷನ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಮಾಡೋದ್ರಿಂದ ಇನ್ನೂ ನೀಟಾಗಿ ಬರುತ್ತೆ ನೋಡಿ. ಈಗ ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಅನ್ನೋದು ಕಾಣುತ್ತೆ. ಇಲ್ಲಿ ಬರ್ತಾ ಇರಬೇಕಾದ್ರೇ ಒಂದು ಸ್ವಲ್ಪ ಹಿಂದೆ ಇರುವಾಗಲೇ ನೀವು ಈ ಬಾಲ್ಸ್ನ ಈ ರೀತಿಯಾಗಿ ಇಟ್ಕೋಬೇಕು ನೋಡಿ. ಈಗ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಇಲ್ಲಿ ಏನಂದರೆ ಗ್ರಿಪ್ ಸ್ವಲ್ಪ ನೀಟಾಗಿ ಕುತ್ಕೋಬೇಕಲ್ಲ, ಹಾಗಾಗಿ ಕೈ ಸ್ವಲ್ಪ ಬಿಗಿಯಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನೀಡ್ಲನ್ನ ಡೌನ್ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಈ ಥರ ಕಟ್ಟಿರ್ತೀವಲ್ಲ, ಇಲ್ಲಿ ಸ್ವಲ್ಪ ಥ್ರೆಡ್ ಜಾಸ್ತಿ ಹಿಂಗೆ ಸುತ್ತಿರೋದ್ರಿಂದ ಅಲ್ಲಿ ನೀಟಾಗಿ ಮೂವ್ ಆಗಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಆಮೇಲೆ ಸ್ಟಿಚಿಂಗ್ ಮೇಲೇ ಬರಬೇಕು. ಸ್ಟಿಚಿಂಗ್ ಮೇಲೇ ಬಂದರೆ ನಿಮಗೆ ಡಬಲ್ ಸ್ಟಿಚ್ ಕಾಣಿಸಲ್ಲ. ಈ ರೀತಿ ಇಲ್ಲಿ ನೋಡಿ ಸ್ವಲ್ಪ ಸ್ಕಿಪ್ ಆಗುತ್ತೆ, ಅದಕ್ಕೆ ಹೇಳೋದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ಡಬಲ್ ಸ್ಟಿಚ್ನ ಮಾಡ್ಕೋಬೇಕು. ಕೈ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಮಗೆ ಈ ಟೆನ್ಷನ್ ಹಾಕಿದಾಗ ಗ್ರಿಪ್ ಸಿಗುತ್ತೆ, ಆಫ್ ಟೆನ್ಷನಲ್ಲಿ ಸ್ವಲ್ಪ ಗ್ರಿಪ್ ಸಿಗೋಲ್ಲ. ಅವಾಗ ಕೈನ ಸ್ವಲ್ಪ ಹಿಂಗೆ ಇಟ್ಕೊಂಡು ಮಾಡೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಸ್ಲೋ ಆಗುತ್ತೆ. ಇಲ್ಲಿ ಬಂದು ನೀಡನ್ನ ನಿಧಾನವಾಗಿ ಇಳಿಸ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನೀಟಾಗಿ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಕುತ್ಕೊಂಡಿದೆಯಾ ಅಂತ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿಯಾಗಿ ಮತ್ತೆ ಮುಂದೆ ಬರಬೇಕು ನೋಡಿ. ಇಷ್ಟು ನೀಟಾಗಿ ಬರ್ತಾ ಇದೆ. ಇಲ್ಲೂ ಅಷ್ಟೇ ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಬರೋ ಥರ ನೋಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನೋಡಿ ಈ ರೀತಿ. ಬೇಕಂದರೆ ನೀವು ಹಿಂಗೆ ರಿವರ್ಸ್ ಈ ಥರ ಟರ್ನ್ ಮಾಡಿಕೊಂಡು ಈ ರೀತಿ ಬಂದು ಒಂದು ನೀಡಲ್ ಮುಂದೆ ಹೋಗಿ ಮತ್ತೆ ತಿರ್ಗಾ ಬ್ಯಾಕ್ ಸೈಡ್ ಬಂದು ನಿಮಗೆ ರಫ್ ಹೊಡೆಯಲಿಕ್ಕೆ ತೊಂದರೆ ಆಗ್ತಾ ಇದ್ದರೆ ಈ ರೀತಿಯಾಗಿ ಮಾಡ್ಬೋದು. ನೋಡಿ ಈ ರೀತಿಯಾಗಿ ತೋರಿಸ್ತೀನಿ. ಇದು ಕರೆಕ್ಟಾಗಿ ಮಾತ್ರ ನೀಟಾಗಿ ಪಾಯಿಂಟಲ್ಲೇ ಕುತ್ಕೋಬೇಕು. ಈ ಪಾಯಿಂಟಲ್ಲಿ ಕುತ್ಕೊಳ್ಳಿಲ್ಲ ಅಂದರೆ ನಮಗೆ ನೀಟಾಗಿ ಬರಲ್ಲ. ಅದಕ್ಕೆ ಈ ರೀತಿ ಹೋಗಿ ಮತ್ತೆ ಈ ರೀತಿ ಬಂದು ನೋಡಿ ಸೇಮೇ ಈ ರೀತಿಯಾಗೂ ಮಾಡ್ಕೋಬೋದು. ಆದರೆ ಆಫ್ ಟೆನ್ಷನ್ಗಿಂತ ಇದು ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ಇದರಲ್ಲಿ ಫಾಲೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇದರಲ್ಲಿ ಬ್ಯಾಕ್ ನೆಕ್ನ ಇವಾಗ ನೋಡಿ ಸ್ಲೀವ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು ಅಂತ. ಇಷ್ಟು ನೀಟಾಗಿ ನಾವು ಅಟ್ಯಾಚ್ ಮಾಡೋದ್ರಿಂದ ಶೇಪಲ್ಲಿ ಕರೆಕ್ಟಾಗಿ ಕೂರಿಸ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ನಾನು ಆಫ್ ಟೆನ್ಷನ್ ಹಾಕ್ಕೊಳ್ಳಿಲ್ಲ, ಯಾಕಂದರೆ ಗ್ರಿಪ್ ಬೇಕಾಗಿದೆ ಅಂತ. ಮೇಲೆ ಒಂದನ್ನು ಫ್ರೀಯಾಗಿ ಬಿಟ್ಬಿಡಬೇಕು, ಯಾಕಂದರೆ ಅಲ್ಲಿ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ
ಬ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈಗ ಬ್ಯಾಕಿಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಯಾವ ರೀತಿ ಇಲ್ಲಿ ಸ್ವಲ್ಪ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾನು ಫ್ಯೂಸಿಂಗ್ ಹಾಕ್ಕೊಂಡಿದ್ದೀನಿ. ನೀವು ಸ್ಲೀವ್ಗೆ ಫ್ಯೂಸಿಂಗ್ ಹಾಕ್ಕೊಂಡಿದ್ದೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ನಾನಿಲ್ಲಿ ಕೈನ ಸ್ವಲ್ಪ ಗ್ರಿಪ್ಪಿಗೆ ಇಟ್ಕೊಳ್ತಾ ಇದ್ದೀನಿ. ಪಾಯಿಂಟಲ್ಲಿ ನಾನು ಹೀಗೆ ರಫ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈ ಥರ್ಮಾಕೋಲ್ಸ್ ಬಾಲ್ಸ್ಗೆ ರಫ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸಿಂಗಲ್ ಸ್ಟಿಚ್ ಆದರೆ ಸ್ವಲ್ಪ ಲೂಸ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಕರೆಕ್ಟಾಗಿ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಟೆನ್ಷನಲ್ಲಿ ನೋಡ್ಕೋಬೇಕು. ಆಯಿತು. ಈಗ ನೆಕ್ಸ್ಟ್ ಬಂದು ಸ್ವಲ್ಪ ಈ ರೀತಿ ಇರುವಾಗಲೇ ಮುಂದೆ ಪೂರ್ತಿ ಮುದ್ದೆ ಬಂದರೆ ನಿಮಗೆ ಕರೆಕ್ಟಾಗಿ ಕಾಣಲ್ಲ, ನಾವು ಯಾವ ಪಾಯಿಂಟಲ್ಲಿ ಇಟ್ಕೊಂಡಿದ್ದೀವಿ ಅಂತ. ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ಮೇಯ್ನ್ ನಮಗೆ. ಆಯಿತಾ? ಇದಾದಮೇಲೆ ಈ ರೀತಿಯಾಗಿ ಪ್ರತಿಯೊಂದೂ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಲಾಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ರಫಿಂಗ್ ಮಾಡ್ಕೊಳ್ಳೋದು ನಿಮಗೆ ಲಾಕ್ ಅನ್ನೋದಕ್ಕಿಂತ ಈ ಥರ ರಫಿಂಗ್ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇದು ಲೂಸ್ ಬಂದುಬಿಡುತ್ತೆ. ಆವಾಗ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದನ್ನು ಮತ್ತೆ ತೆಗಿಬೇಕು. ತೆಗೆದ್ಬಿಟ್ಟು ಇಲ್ಲೇ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಲ್ಲ ಅಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಅದಕ್ಕೆ ಈ ಡಿಸೈನ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು. ಕೈ ಈ ಥರ ಎರಡೂ ಫಿಂಗರ್ಸಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ಇಲ್ಲಾಂದರೆ ಅದು ನಮಗೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ನೋಡಿ ಈ ರೀತಿಯಾಗಿ ಈ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಅದನ್ನು ತೆಗೆದುಬಿಡೋಣ. ಸ್ವಲ್ಪ ನೋಡಿ, ಆದಷ್ಟು ಹತ್ರ ಸ್ಟಿಚ್ ಬರೋ ಥರ ನೋಡ್ಕೋಬೇಕು. ಈ ಥರ್ಮಾಕೋಲ್ಸ್ ಬಾಲ್ಸ್ ಇದೆಯಲ್ಲ, ಈ ಬಾಲ್ಸ್ನ ಈ ರೀತಿಯಾಗಿ ಜಾಯಿಂಟ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಇದ್ರೂ ನಮಗೆ ನೀಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೆ ನಾನು ಹೇಳಿದ್ದು ಈ ರೀತಿಯಾಗಿ ಇಟ್ಕೊಂಡು ಎರಡೂ ಕೈ ನಮಗೆ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಬೆಳ್ಳು, ಇಲ್ಲಿ ನಾವೇನು ಕಟ್ಟಿರ್ತೀವಲ್ಲ ಅದ್ರ ಮೇಲೆ ಬೆಳ್ಳಿರಬೇಕು, ಮತ್ತು ಇಲ್ಲಿ ಬೆಳ್ಳಿರಬೇಕು. ಆಗ ನಮಗೆ ಕರೆಕ್ಟಾಗಿ ಪಾಯಿಂಟ್ಗೆ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ. ಮತ್ತು ಇಲ್ಲಿ ಕೂಡ ಎರಡೇ ನೀಡಲ್ನ ರಫ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಮುಂದೆ ಬಂದಿದ್ರೆ ನೀವು ಸ್ವಲ್ಪ ಹಿಂದೆ ಹೋಗಿ ಒಂದು ನೀಡಲು ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಾಲ್ಸ್ ಎಲ್ಲ ಕುಳ್ಕೊಳ್ತಾ ಇದೆ ಅಂತ ನೋಡ್ಕೊಬರೋಣ. ಈಗ ಪೂರ್ತಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪೂರ್ತಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಂಡ್ವಿ. ಈ ಲಾಸ್ಟಲ್ಲಿ ನಮಗೇನು ಬೇಕಾಗಿರಲ್ಲ. ಇಲ್ಲೇನಂದರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ, ಹಾಗಾಗಿ ಒಂದು ಶೇಪ್ನ ಬಿಟ್ಟು ನಾವು ಅಟ್ಯಾಚ್ ಮಾಡಬೇಕು.
ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ಯಾಲಪ್ ಕೂಡ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿಯಾಗಿ ಈ ಸ್ಲೀವ್ ಕೂಡ ಈ ರೀತಿಯಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.